ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಪವಾಡ ಪುರುಷ ತಾನ ಮನಗುತ್ತಿ. ಯಮಕನಮಡಿ ಸಮೀಪದ ಮನಗುತ್ತಿ ಗ್ರಾಮದಲ್ಲಿ ಪವಾಡ ಪುರುಷರಾದ ತಾನವಾಗಿದ್ದ ಶ್ರೀ ಬಸವಣ್ಣ ದೇವರ ಜಾತ್ರೆ ದಿನಾಂಕ 22, 23, 24 ಫೆಬ್ರವರಿ 2026ರವರೆಗೆ ಅತಿ ವಿಜೃಂಭಣೆಯಿಂದ ಜರುಗಿತ್ತು. ಅತಿ ಪೂರ್ವದಲ್ಲಿ ಗ್ರಾಮವು ಸುತ್ತಮುತ್ತಲಿನ ಪ್ರದೇಶದಲ್ಲಿ ದಟ್ಟವಾದ ಅರಣ್ಯವಿತ್ತು ಎಂದು ಹಿರಿಯರು ಹೇಳುತ್ತಾರೆ. ಸದರಿ ಗ್ರಾಮದಲ್ಲಿ ಮಧ್ಯದಲ್ಲಿ ಒಂದು ಭಯಂಕರವಾದ ಮಣ್ಣಿನ ಗುತ್ತಿ ಇತ್ತೆಂದು ಹೇಳುತ್ತಾರೆ. ಸದರಿ ಗುತ್ತಿಗೆ ಅರಣ್ಯದಿಂದ ಒಂದು ಆಕಳು ಹಸು ಬಂದು ಮಣ್ಣಿನ ಗುತ್ತಿಗೆ ಪ್ರತಿನಿತ್ಯ ಹಾಲನ್ನು ಉಣಿಸಿ ಹೋಗುತ್ತಿದೆ ಎಂದು ಗ್ರಾಮದ ಹಿರಿಯರು ಹೇಳುತ್ತಾರೆ. ಗ್ರಾಮದಲ್ಲಿ ಭಯಂಕರವಾದ ಇರುವುದರಿಂದ ಮಣ್ಣಿನ ಗುತ್ತಿ ಎಂದು ಕರೆಯುತ್ತಿದ್ದರು. ಕ್ರಮೇಣವಾಗಿ ಈ ಗ್ರಾಮ ಬೆಳೆಯುತ್ತಿದ್ದಂತೆ ಮನಗುತ್ತಿ ಎಂದು ನಾಮಕರಣವಾಯಿತು. ಸದರಿ ಮಣ್ಣಿನ ಗುತ್ತಿಗೆ ಹಾಲನ್ನು ಉಣಿಸುವ ಅದುವೇ ಶ್ರೀ ಬಸವೇಶ್ವರ ಮಂದಿರದಲ್ಲಿ ಜನರು ಭಕ್ತಿ ಭಾವದಿಂದ ಪೂಜಿಸಲ್ಪಡುತ್ತಾರೆ. ಸದರಿ ಮಂದಿರದಲ್ಲಿ ಉಸ್ತುವಾರಿಯನ್ನು ಅದೇ ಗ್ರಾಮದ ಶಿರಗುಪ್ಪಿ ಎಂಬ ಕುಟುಂಬದವರು ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ. ಸದರಿ ಆರಾಧ್ಯ ದೈವ ಬಸವೇಶ್ವರನಿಗೆ ಭಕ್ತಿಪೂರ್ವಕವಾಗಿ ನಡೆದುಕೊಂಡರೂ ವರವು ಕಟ್ಟಿಟ್ಟ ಬುತ್ತಿ ಎಂದು ಹೇಳುತ್ತಾರೆ. ಈಗಲೂ ಸಹಿತ ಜಾತ್ರೆ ದಿನದಂದು ಬೆಳಗಿನ ಜಾವ ಮುತ್ತಪ್ಪಜ್ಜನವರಿಂದ ನುಡಿಗಳು ಆಗುತ್ತವೆ. ಅಲ್ಲದೆ ಯಾವುದೇ ಥರದ ಮನುಷ್ಯನಿಗೆ ಬಾಧೆಯಾದಲ್ಲಿ ಅದನ್ನು ಪರಿಹರಿಸುವ ಶಕ್ತಿಯು ಈ ಮುತ್ತಪ್ಪಜ್ಜನ ವಾಕ್ಯ ಸಿದ್ಧಿ ಇದೆ ಎಂದು ಪರಿಹಾರವಾಗುತ್ತದೆ ಎಂದು ಇಂದಿಗೂ ಜನರು ನಂಬಿಕೆ ಮತ್ತು ರೂಢಿಯಲ್ಲಿದ್ದು, ಹೊರ ರಾಜ್ಯದಿಂದ ಬಹಳಷ್ಟು ಭಕ್ತಾದಿಗಳು ಬಂದು ತಮ್ಮ ಇಷ್ಟಾರ್ಥಗಳನ್ನು ಕೇಳಿಕೊಂಡು ಮುತ್ತಪ್ಪಜ್ಜನನ ಕೃಪೆಗೆ ಪಾತ್ರರಾಗುತ್ತಾರೆ. ಭಕ್ತಿ ಭಾವದಿಂದ ನೋಡಿಕೊಳ್ಳುತ್ತಾರೆ. 3 ದಿನಗಳವರೆಗೆ ನಡೆಯುವ ಈ ಜಾತ್ರೆಯಲ್ಲಿ ಭಜನೆ, ಕೀರ್ತನೆ, ಬಯಲಾಟ ಪ್ರದರ್ಶನ ಹಾಗೂ ಭಕ್ತಿಯಿಂದ ನೈವೇದ್ಯ, ಮಹಾಪೂಜೆ ಹಾಗೂ ವಿವಿಧ ಸ್ಪರ್ಧೆಗಳು ಕೂಡ ನಡೆಯುತ್ತಾ ಬಂದಿರುವುದು ಪ್ರತೀತವಾಗಿದೆ. ತೇಜ್ ಪ್ರಭು ನ್ಯೂಸ್, ಮನಗುತ್ತಿ. ಬಂಜಾರ ಸ್ಪೀಕರ್ ಬಂದ್ ಮಾಡ್ತಾಳ ಅದನ್ನ ಈ ಸ್ಪೀಕರ್ ಬಂದ್ ಮಾಡಕ ಹುಗ್ಗಿ ಕಾಣ್ಬೇಕಲ್ಲ. ಸಾಕು ಬಿಸಿ ಗಪ್ ಮಾಡ್ತಾನೆ ಗಪ್ನೇ ಅಲ್ಲ. ಹಾಂ ಬಸ್ ಓಕೆ ಏನು ಅಡ್ಡಿ